ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥ ವಿಚಾರ ಇದು. ನಿನ್ನೆ ರೀನೀಟ್ ಪೇಪರ್ ನಡೀತು. ಆದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೋಕ್ಕೆ ಅನುಮತಿನೇ ಸಿಗಲಿಲ್ಲ. ಕಾರಣ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಇನ್ನೊಂದು ಬಯೋಮೆಟ್ರಿಕ್ ವೆರಿಫಿಕೇಷನ್ ಆಗದೇ ಇರ್ಬೋದು, ಮತ್ತು 2 ನಿಮಿಷ ಏನು ಲೇಟ್ ಆಗಿರ್ಬೋದು ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೋಕ್ಕೆ ಅವಕಾಶನೇ ಕೊಡಲಿಲ್ಲ. ಈ ನೀಟ್ NT ನಡೆಸ್ತಕ್ಕಂಥ ಸೆಕ್ಯೂರಿಟಿ ಪರ್ಸನ್ಸ್ ಮೀನ್ಸ್ ಪೊಲೀಸ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು. ಓಕೆ, ಅವ್ರ ಟೈಮ್ ಸರಿಯಾಗಿ ಬಂದಿಲ್ಲ, ನೀವು ಎಕ್ಸಾಮ್ಗಳಿಗೆ ಅನುಮತಿ ಕರ್ಕೊಂಡಿಲ್ಲ ಅಂತ ಓಕೆ, ನಿಮ್ಮ ಮೇಲೂ ಓಕೆ ಒಪ್ಕೋತೀವಿ. ಆದರೆ ಉಳಿಸರ್ ಇರ್ತಕ್ಕಂಥ 4 ಲಕ್ಷ ವಿದ್ಯಾರ್ಥಿಗಳ ಅತಂತ್ರಕ್ಕೆ ಮತ್ತು ಆ ವಿದ್ಯಾರ್ಥಿಗಳ ಕನಸಿಗೆ ಮಣ್ಣರಿಸಿದ ಮತ್ತು ಆ ವಿದ್ಯಾರ್ಥಿಗಳಿಗೆ ಕನಸುಗಳಿಗೆ ಭಗ್ನ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಏನಂತ ಹೇಳ್ತೀರಾ? ಏನು ಅದೇ ಅಕಸ್ಮಾತ್ ಅವರ ವಿದ್ಯಾರ್ಥಿಗಳೇ ಹೋದ ಎಕ್ಸಾಮಲ್ಲಿ ಚೆನ್ನಾಗಿ ಪೇಪರ್ ಬರೆದಿದ್ರು ಅಂತ ತಿಳ್ಕೊಳ್ಳಿ, ಚೆನ್ನಾಗಿ ಸ್ಕೋರ್ ಮಾಡಿದ್ರು ಅಂತಲೂ ತಗೊಳ್ಳಿ. ಈಗ ಆ ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿತ್ತು ಆದರೂ ಅಂದ್ಕೊಳ್ಳಿ, ಈ ಸಾರಿ ಅದೇ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಕೊಂಡು, ಏನೋ ಓದೋಷ್ಟು ಚೆನ್ನಾಗಿಲ್ಲ ಪೇಪರ್ ಅಂದ್ಕೊಂಡು ಇವರು ಚೆನ್ನಾಗಿ ಓದ್ಕೊಂಡು ಬಂದು ನೀಟ್ ಎಕ್ಸಾಮ್ ಅಟೆಂಪ್ಟ್ ಮಾಡೋಕ್ಕಂತ ಬಂದಿರ್ತಾರೆ. ಆ ಸಮಯದಲ್ಲಿ 2 ನಿಮಿಷ ಲೇಟ್ ಆಯಿತು ಅಂತ ಅವ್ರನ್ನ ಹುಡುಗರನ್ನ ಒಳಗಡೆನೇ ಕರ್ಕೊಂಡಿಲ್ಲ ಅಂದರೆ ನೀನು ಎಲ್ಲಿಗೆ ಅಂದರೆ ಅವ್ರ ಜೀವನ ಏನಾಗ್ಬೋದು? ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ಅವ್ರ ಜೀವಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆನಾ ಅಥವಾ ರಾಜ್ಯ ಸರ್ಕಾರ ಹೊಣೆನಾ? ನಾವು ಸುಮ್ಮನೆ ಆ ಸರ್ಕಾರ ಬ್ಲೇಮ್ ಮಾಡ್ಕೊಂಡು ಈ ಸರ್ಕಾರ ಬ್ಲೇಮ್ ಮಾಡ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊತೀವಿ ಅಂತ ಅದು ಯಾರಿಗೂ ಕಾಣಿಸ್ತಿಲ್ವೇನೋ? ಕೇವಲ 2 ನಿಮಿಷ ಸರ್, 2 ನಿಮಿಷ 2 ಲಕ್ಷ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡೋಕ್ಕಾರೆ ನಡೀತಿ. 2 ನಿಮಿಷ ಏನಾದರೂ ಹೇಳ್ಕೊಂಡು ಸರಿ ಅಂತ ಹೇಳ್ಕೊಂಡು 2 ನಿಮಿಷ ಒಳಗಡೆ ಕರ್ಕೊಂಡ್ರೆ ಆ ವಿದ್ಯಾರ್ಥಿನಿ ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಕ್ಸಾಮ್ ಬರೆದಿನ ತೃಪ್ತಿ ಬೇಕಾದ್ರೆ ಅವ್ರಿಗೆ ಇರ್ತಿತ್ತು. ಆ ತೃಪ್ತಿ ಕೂಡ ನಿಗ್ಸಕ್ಕೆ ನಿಮ್ಮಿಂದ ಆಗಿಲ್ಲ ಅಂದರೆ ನೀವು ಯಾವ ಸ್ಥಾನದಲ್ಲಿ ನೀವು ಇರೋ ಆ ಸ್ಥಾನಕ್ಕೆ ನಾಲಾಯಕ್ ಅಂತ ಅನ್ನೋ ನನ್ನ ಭಾವನೆ.